ಸನಾತನ ಸಂಸ್ಥೆಯ ಸ್ಥಾಪನೆಯ ನಂತರ ಸಚ್ಚಿದಾನಂದ ಪರಬ್ರಹ್ಮ ಡಾಕ್ಟರ್ ಆಠವಲೆಯವರು ಹಳ್ಳಿ ಹಳ್ಳಿಗೆ ಹೋಗಿ ಅಧ್ಯಾತ್ಮ ಮತ್ತು ರಾಷ್ಟ್ರ ಹಾಗೂ ಧರ್ಮ ಜಾಗೃತಿಯ ಬೀಜವನ್ನು ಬಿತ್ತಿದರು. ಅನೇಕ ಸಂತರನ್ನು ಭೇಟಿಯಾಗಿ ಅವರನ್ನು ಸಹ ತಮ್ಮ ಕಾರ್ಯದಲ್ಲಿ ಜೋಡಿಸಿಕೊಂಡರು. ರಾಷ್ಟ್ರ ಮತ್ತು ಧರ್ಮದ ಪುನರುಜ್ಜೀವನಕ್ಕಾಗಿ ವಿವಿಧ ಸ್ಥಳಗಳಲ್ಲಿ ಪ್ರವಚನಗಳು, ಸಾಪ್ತಾಹಿಕ ಸತ್ಸಂಗಗಳು ಮತ್ತು ಪ್ರತ್ಯಕ್ಷ ಸಭೆಗಳನ್ನು ಆಯೋಜಿಸುವುದು, ಧರ್ಮಜಾಗೃತಿಗಾಗಿ ವಾಹನ ರ್ಯಾಲಿಗಳನ್ನು ಆಯೋಜಿಸುವುದು ಮುಂತಾದ ವಿವಿಧ ಉಪಕ್ರಮಗಳ ಮೂಲಕ ಜನರನ್ನು ಸಂಘಟಿಸಲಾಯಿತು. ಇದರಿಂದಾಗಿ ಅನೇಕ ಯುವಕರು ಧರ್ಮದತ್ತ ಆಕರ್ಷಿತರಾದರು ಮತ್ತು ಇಂದು ಅಂತಹ ಸಾವಿರಾರು ಸಾಧಕರು ನಿಸ್ವಾರ್ಥವಾಗಿ ಧರ್ಮ ಕಾರ್ಯಗಳನ್ನು ಮಾಡುತ್ತಿದ್ದಾರೆ. ಅವರು ತಮ್ಮ ಪ್ರತಿಯೊಂದು ಕೃತಿ ಮತ್ತು ಆಚರಣೆಯ ಮೂಲಕ ಸಾಧಕರಿಗೆ ಬಹಳಷ್ಟು ಕಲಿಸಿದರು. ಅವರು ಅಧ್ಯಾತ್ಮ, ರಾಷ್ಟ್ರ ಮತ್ತು ಧರ್ಮವನ್ನು ಆಧರಿಸಿ ನೂರಾರು ಗ್ರಂಥಗಳನ್ನು ಬರೆದಿದ್ದಾರೆ. ಅವು ಇಂದು ಸಾವಿರಾರು ಜನರಿಗೆ ಮಾರ್ಗದರ್ಶನ ನೀಡುತ್ತಿವೆ. ಪರಿಣಾಮವಾಗಿ ಇಂದು ಈ ಕಾರ್ಯ ದೇಶ ಮತ್ತು ವಿದೇಶಗಳನ್ನು ತಲುಪಿದೆ. ಸಮಾಜದ ಕಲ್ಯಾಣಕ್ಕಾಗಿ ಅವಿರತವಾಗಿ ಶ್ರಮಿಸುವ ಸಚ್ಚಿದಾನಂದ ಪರಬ್ರಹ್ಮ ಡಾಕ್ಟರ್ ಜಯಂತ ಆಠವಲೆ ಅವರ 83ನೇ ಜನ್ಮೋತ್ಸವದ ಶುಭ ಸಂದರ್ಭದಲ್ಲಿ ಆಯೋಜಿಸಲಾಗಿದೆ ಸನಾತನ ರಾಷ್ಟ್ರಶಂಖನಾದ ಮಹೋತ್ಸವ.